ಮಾಣಿಕ್ಯದಾರ ಮಿಸ್ಟ್ರಿ ದುರಂತ ಅಂತ್ಯ ಕಂಡಿದೆ. ಕೊಡಗಿನ ತಡಿಯಾಂಡಮೋಳ್ ಅರಣ್ಯದಲ್ಲಿ 4ನೇ ದಿನ ಚಾರಣಕ್ಕೆ ಹೋಗಿದ್ದ ಯುವತಿ ಪತ್ತೆಯಾದ ರೀತಿಯಲ್ಲೇ ಶ್ರೀನಂದ ಕೂಡ ಪತ್ತೆಯಾಗಲಿ ಅನ್ನುವಂತಹ ಎಲ್ಲ ಹಾರೈಕೆಗಳು ಸುಳ್ಳಾಗಿವೆ. ಶ್ರೀನಂದ 4ನೇ ದಿನ ಶವವಾಗಿ 2000 ಅಡಿಯ ಪ್ರಪಾತದಲ್ಲಿ ಪತ್ತೆಯಾಗಿದ್ದಾಳೆ. ಹಾಗಾದರೆ ಈ ಒಟ್ಟಾರೆ 4 ದಿನ ಆಗಿದ್ದೇನು? ಈ ಫುಲ್ ಘಟನೆಯ ವಿವರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಮಂಗಳವಾರ ಸಂಜೆ 40 ಜನ ಕುಟುಂಬಸ್ಥರ ಸಮೇತ ಶ್ರೀನಂದ ಕೂಡ ಹಂಪಿ ಪ್ರವಾಸ ಮುಗಿಸಿ ಚಿಕ್ಕಮಗಳೂರಿಗೆ ಬಂದಿರ್ತಾರೆ. ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಮಾಣಿಕ್ಯದಾರವನ್ನು ಆ ಒಂದು ಪ್ರಕೃತಿಯ ಸೊಬಗನ್ನು ಆಸ್ವಾದಿಸಿ ಮೇಲೆ ಬರ್ತಾ ಇದ್ದಾಗ, ಹಾಗೆ ಆ ಮಾಣಿಕ್ಯದಾರ ಚಿಕ್ಕಮಗಳೂರಿನ ಭಾಗದಲ್ಲಿ ಹಲವು ಕಡೆ ರೀಲ್ಸ್ ಫೋಟೋಸ್ಗಳನ್ನು ಕೂಡ ಶ್ರೀನಂದ ತಮ್ಮ ಗೆಳತಿಯ ಜೊತೆಗೆ ಕುಟುಂಬಸ್ಥರ ಜೊತೆಗೆ ತೆಗೆದುಕೊಂಡಿರ್ತಾರೆ. ಆದರೆ ಅವರು ಇದ್ದಕ್ಕಿದ್ದ ಹಾಗೆ 5:30 ವೇಳೆಗೆ ಕುಟುಂಬಸ್ಥರು ಮಾಣಿಕ್ಯದಾರದ ಭಾಗದಿಂದ 91 ಪಾಯಿಂಟ್ ಅಂತ ಏನು ಕರೀತಾರೆ ಅಲ್ಲಿಂದ ಮೇಲೆ ಬಂದು ತಾವು ಕಾರ್ಗಳನ್ನು ನಿಲ್ಲಿಸಿದ್ದ ಜಾಗಕ್ಕೆ ಬಂದಾಗ ಕಾಣಿಸೋದಿಲ್ಲ. ಕುಟುಂಬಸ್ಥರಿಗೆ ಆತಂಕ ಶುರುವಾಗುತ್ತೆ. ಅಲ್ಲಿ ಸುತ್ತಮುತ್ತ ಇದ್ದ ಎಲ್ಲರನ್ನೂ ಕೇಳ್ತಾರೆ, ನಮ್ಮ ಮಗಳಿಲ್ಲ ಅಂತ. ಅಲ್ಲಿ ಆ ಬಂದಿದ್ದಷ್ಟು ಜನರಿಗೆ ಮಲಯಾಳಂ ಮಾತ್ರ ಚೆನ್ನಾಗಿ ಬರ್ತಿತ್ತು, ಬೇರೆ ಕನ್ನಡ ಬರುವಂಥ ಸಾಧ್ಯತೆ ಅಲ್ಲಿ ಕಡಿಮೆ ಇತ್ತು, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಆದರೂ ಕೂಡ ಅವರ ಕಳವಳವನ್ನು ಅರ್ಥ ಮಾಡಿಕೊಂಡಂಥ ಸ್ಥಳೀಯರು ಹಾಗೆ ಅಲ್ಲಿನ ವ್ಯಾಪಾರಿಗಳು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲಿ ಕೂಡ ಕಾಣಿಸೋದಿಲ್ಲ ಶ್ರೀನಂದ. ಅದಾದ ನಂತರ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಪೊಲೀಸರು ಹಾಗೆ ಅರಣ್ಯಾಧಿಕಾರಿಗಳು ಕೂಡ ಸಹಕಾರ ಕೊಡ್ತಾರೆ. ಅಗ್ನಿಶಾಮಕ ದಳದವರು ಬರ್ತಾರೆ. ಅವತ್ತು ರಾತ್ರಿಯೇ ಹುಡುಕಾಟ ಶುರುವಾಗುತ್ತೆ. ಇಡೀ ರಾತ್ರಿ ಹುಡುಕಾಟ ಮಾಡ್ತಾರೆ. ಆಮೇಲೆ ಥರ್ಮಲ್ ಡ್ರೋನ್ನಿಂದ ಮಾರನೇ ದಿನ ಅಂದರೆ ಕತ್ತಲೆಯಲ್ಲಿ ಕೂಡ ಪತ್ತೆ ಹಚ್ಚುವಂಥ ಹಾಗೆ ಎಂತಹ ಕಗ್ಗಾಡಿನಲ್ಲಿ ಕೂಡ ವಲನಗಳನ್ನು ಗ್ರಹಿಸಬಲ್ಲಂಥ ಕ್ಯಾಮ್ರಾ ಮೂಲಕ ಕೂಡ ಈ ಹುಡುಕಾಟ ಶುರುವಾಗುತ್ತೆ. ಆ ಹುಡುಕಾಟ ಕೂಡ 1 ದಿನಗಳು ಮುಂದುವರಿಯುತ್ತೆ. ಆದರೂ ಯಾವುದೇ ಸುಳಿವು ಪತ್ತೆ ಆಗೋದಿಲ್ಲ. ಅದಾದ ನಂತರ ಅರಣ್ಯ ಸಚಿವರು ಕೂಡ ಆರ್ಡರ್ ಮಾಡ್ತಾರೆ ಹೆಚ್ಚಿನ ಹುಡುಕಾಟವನ್ನು ನಡೆಸಿ ಅಂತ ಹೇಳಿ. ಕೇರಳ ಪೊಲೀಸರು ಕೂಡ 3ನೇ ದಿನ ಸ್ಥಳಕ್ಕೆ ಆಗಮಿಸ್ತಾರೆ. ಸಂಪೂರ್ಣ ಹುಡುಕಾಟ ನಡೆಯುತ್ತೆ. ಆದರೂ ಕೂಡ ಯಾವುದೇ ಸುಳಿವು ಪತ್ತೆ ಆಗಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಪೊಲೀಸರು ತಂಡಗಳನ್ನು ಮಾಡಿಕೊಂಡು ಇದರ ಹಿಂದೆ ಏನಾದರೂ ಕಿಡ್ನಾಪ್ನ ಪ್ರಯತ್ನ ಆಗಿದೆಯಾ, ಅಲ್ಲಿಂದ ಹುಡುಗಿ ಹೇಗೆ ತಪ್ಪಿಸ್ಕೊಂಡಿರೋದಕ್ಕೆ ಸಾಧ್ಯ, ನಾಪತ್ತೆ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಎಲ್ಲ ಆಯಾಮಗಳಲ್ಲಿ ಕೂಡ ಈ ಒಂದು ವಿಷಯವನ್ನು ಮಾಹಿತಿಯನ್ನು ಕೆದಕೋದಕ್ಕೆ ಶುರು ಮಾಡ್ತಾರೆ. ಆದರೆ 4ನೇ ದಿನದ ಹುಡುಕಾಟ ಶುರುವಾಗ್ತಿದ್ದ ಹಾಗೆ ಬೆಳಗ್ಗೆ ಪೊಲೀಸರಿಗೆ ಬಹುತೇಕ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. DFO ಕೂಡ ಇದರ ಬಗ್ಗೆ ಕ್ಲಾರಿಟಿಯಲ್ಲಿ ಹೇಳ್ತಾರೆ, ನಮಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅವಳು ಪ್ರಪಾತಕ್ಕೆ ಬಿದ್ದಿರ್ತಾಳೆ ಅನ್ನುವಂಥ ಸುಳಿವು ಸಿಗ್ತಾ ಇಲ್ಲ. ಇಲ್ಲಿ ಯಾವುದೇ ಅನಾಹುತ ಆಗಿರುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಇಷ್ಟು ವರ್ಷಗಳಲ್ಲಿ ಯಾವುದೇ ಒಂದು ಅನಾಹುತ ಸಂಭವಿಸಿಲ್ಲ. ಇಲ್ಲಿ ಆ ರೀತಿಯ ಅನಾಹುತ ಈ ಮಾಣಿಕ್ಯದಾರ ಭಾಗದಲ್ಲಿ ಆಗಿಲ್ಲ. ಹಾಗೆಯೇ ಅರಣ್ಯಾಧಿಕಾರಿಗಳು ಕೂಡ ಹೇಳ್ತಾರೆ, ಇಲ್ಲಿ ಯಾವುದೇ ಪ್ರಾಣಿಗಳು ಬಂದು ಯಾರಿಗಾದರೂ ಹಾನಿ ಮಾಡಿರುವಂಥದ್ದು, ಕಾಡು ಪ್ರಾಣಿಗಳಿಂದ ಇಲ್ಲಿ ದಾಳಿ ಆಗಿರುವಂಥದ್ದು, ಆ ರೀತಿ ಯಾವುದೇ ಘಟನೆ ಸಂಭವಿಸಿಲ್ಲ. ಹಾಗಾಗಿ ಇಲ್ಲಿಂದ ಸೇಫಾಗಿ ಆಕೆ ಹೋಗಿರಬಹುದು. ಬೇರೆ ರೀತಿಯಲ್ಲಿ ಇದಕ್ಕೆ ಏನಾದರೂ ಆಯಾಮ ಇರಬಹುದು ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಯಾವುದೇ ಪ್ರಾಣಹಾನಿ ಆಗದೇ ಇರಲಿ, ಯಾವುದೇ ರೀತಿಯಲ್ಲಿ ಕೂಡ ಆಕೆ ಶವವಾಗಿ ಪತ್ತೆ ಆಗದಿರಲಿ ಅನ್ನುವಂಥ ಆ ಒಂದು ಕಾಳಜಿಯನ್ನು ಎಲ್ಲ ಅಗ್ನಿಶಾಮಕ ದಳ ಇರಲಿ, ಇಲ್ಲಾಂದರೆ ಪೊಲೀಸ್ ವಿಭಾಗದವರಿರಲಿ, ಪೊಲೀಸ್ ಇಲಾಖೆಯವರಿರಲಿ, ಅರಣ್ಯ ಇಲಾಖೆಯವರಿರಲಿ ವ್ಯಕ್ತಪಡಿಸ್ತಾ ಇರುವಾಗ ಕುಟುಂಬಸ್ಥರಿಗೆ ವಿಷಯವನ್ನು ತಿಳಿಸಲಾಗುತ್ತೆ. ಹಾಗೆಯೇ ಪೊಲೀಸರು ಕೂಡ, ಯಾಕಂದರೆ ಅದು ಆ ಪ್ರಪಾತವನ್ನು ತಲುಪಬೇಕು ಅಂತ ಹೇಳಿದರೆ ನೇರವಾಗಿ ಇಳಿಯೋ ಸಾಧ್ಯತೆ ಇಲ್ಲ. ಅದು ಕೆಳಭಾಗದಿಂದ ಪಕ್ಕದ ಊರಿನಿಂದ ಕಾಫಿ ತೋಟಗಳ ನಡುವೆ ಬರಬೇಕು. ಹಾಗಾಗಿ ಪೊಲೀಸರು ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಆ ಸ್ಥಳಕ್ಕೆ ಧಾವಿಸೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ. ಎಲ್ಲರೂ ಕೂಡ ಆ ಸ್ಥಳಕ್ಕೆ ಧಾವಿಸಿದ ನಂತರ ಕುಟುಂಬಸ್ಥರು ಕೂಡ ಈ ವಿಚಾರ ತಿಳಿದ ನಂತರ ತೀವ್ರ ನೋವಿನಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ಸುದ್ದಿಯನ್ನು ತಲುಪಿಸ್ತಾನೆ ಇತ್ತು. ಏಕೆಂದರೆ ಇದು ಒಬ್ಬಳು ಹೆಣ್ಣುಮಗಳು ಕಳೆದು ಹೋಗಿ ಪತ್ತೆಯಾಗಿ ಕೆಲವು ದಿನಗಳಾಗಿತ್ತು. ಆದರೆ ಈ ಹೆಣ್ಣುಮಗಳು ಕೂಡ ಅದೇ ರೀತಿಯಲ್ಲಿ ಕಳೆದು ಹೋಗಿದ್ದಾಳೆ. ಆದರೆ ಈ ಕೂಡ ಮಾಡಿತ್ತು. ಇದು ಒಂದು ವೇಳೆ ಇವತ್ತಿನ ಈ ಜನ್ಸಿಗಳೇನಿದ್ದಾರೆ, ಆ ಹುಡುಗಿ ಶ್ರೀನಂದ 15 ವರ್ಷದವಳು ಒಂಥರ ಹೊಸ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನ ಮಾಡಿರಬಹುದಾ, ಅಥವಾ ಅವಳ ಮುಖದಲ್ಲಿ ಕಳವಳ ಕಾಣಿಸ್ತಾ ಇತ್ತು, ಆತಂಕ ಕಾಣಿಸ್ತಾ ಇತ್ತು. ತನ್ನ ಜೊತೆಗೆ ಬಂದಂಥ ಸ್ನೇಹಿತೆ, ತನ್ನ ಜೊತೆಗೆ ಬಂದ ಕುಟುಂಬಸ್ಥರು ಅವಳ ಜೊತೆ ವಿಡಿಯೋ ಮಾಡಬೇಕಾದಾಗ ಅವಳು ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ, ಗಲಿಬಿಲಿಯಾಗಿದ್ದಂತೆ ಕಾಣಿಸ್ತಾ ಇತ್ತು, ಕಸಿವಿಸಿಯಾಗಿದ್ದಂತೆ ಕಾಣಿಸ್ತಾ ಇತ್ತು. ಅವಳ ಮುಖದಲ್ಲಿ ನಗು ಇರಲಿಲ್ಲ, ಖುಷಿ ಇರಲಿಲ್ಲ. ಇಂತಹ ಒಂದು ಸ್ಥಳಕ್ಕೆ ಪ್ರವಾಸಕ್ಕೆ ಬಂದಾಗ
ಸುಸ್ತಿನ ಫೀಲ್ ಆದರೆ ಓಕೆ, ಏನೋ ಸ್ಟ್ರೈನ್ ಆಗಿ ಬೆಟ್ಟ ಹತ್ತಿ ಅಥವಾ ಏನು ಬಾಡಿಯಲ್ಲಿ ಸ್ಟ್ರೈನ್ ಇದ್ದರೆ ಓಕೆ, ಆದರೆ ಮುಖದಲ್ಲಿ ನಗು ಇಲ್ಲದೆ, ಬಾಡಿಯಲ್ಲಿ ಸ್ಟ್ರೈನ್ ಇಲ್ಲದೇನೂ ಮುಖದಲ್ಲಿ ನಗು ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ಏನೋ ಇಲ್ಲಿ ಹುಡುಗಿಯಲ್ಲಿ ಏನೋ ಮಾನಸಿಕವಾಗಿ ಏನೋ ಬೇಸರ ಇತ್ತಾ ಇದು ಅನ್ನೋದಕ್ಕೆ ಒಂದಷ್ಟು ಪುಷ್ಟಿ ಸಿಗುವ ರೀತಿಯಲ್ಲಿ ಕೂಡ ಈ ಒಂದು ಏನೋ ತನಿಖೆ ಆಯಾಮ ಸಾಗ್ತಾ ಇದೆ. ಮಾಡಿಕೊಂಡಿರಬಹುದಾ ಅಂತ ಇವತ್ತು ಬೆಳಗ್ಗೆ ಅವರ ತಾಯಿ ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿದರು. ಕಿಡ್ನ್ಯಾಪ್ ಆಗಿರಬಹುದು, ಡ್ರಗ್ಸನ್ನು ಕೊಟ್ಟು ಅವಳನ್ನ ಕಿಡ್ನ್ಯಾಪ್ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ ಅಂತ. ಅದಾದ ನಂತರ ಮತ್ತಷ್ಟು ತನಿಖೆ ಏನು ಆ ಒಂದು ಶೋಧ ಕಾರ್ಯ ಚುರುಕಾದ ನಂತರ ಮೃತದೇಹವಾಗಿ ಪತ್ತೆಯಾಗಿದ್ದಾಳೆ ಶ್ರೀನಂದ. ಆದರೆ ಆ ಒಂದು ಏನು ಈ ಪ್ರಪಾತಕ್ಕೆ ಬೀಳೋದರ ಹಿಂದೆ ಇದ್ದ ಕಾರಣ ಏನು, ಇದು ಆತ್ಮಹತ್ಯೆನಾ ಅಥವಾ ಕುತೂಹಲಕ್ಕೆ ಎಷ್ಟು ಹೇಗಿದೆ ಅಂತ ನೋಡೋದಕ್ಕೆ ಹೋಗಿ ಕಾಲು ಜಾರಿ ಬಿದ್ದಿರಬಹುದಾ? ಇದು ಕೇರಳದಲ್ಲಿ ಒಂದು ಸಿನಿಮಾ ಬಂದಿತ್ತು 2024ರಲ್ಲಿ, ಮಂಜುಮೆಲ್ ಬಾಯ್ಸ್ ಅಂತ. ಆ ಸಿನಿಮಾದ ರೀತಿಯಲ್ಲೇ ಏನೋ ಕುತೂಹಲ, ಏನೋ ಒಂದು ಎಕ್ಸ್ಪ್ಲೋರ್ ಮಾಡುವ ಕುತೂಹಲದಲ್ಲಿ ಹೊಸ ಜಾಗವನ್ನು ನೋಡಬೇಕು, ಅದರ ಆಳ ಎಷ್ಟಿದೆ ಅಂತ ನೋಡಬೇಕು ಅಂತ ಬಗ್ಗಿ ನೋಡಲಿಕ್ಕೆ ಹೋದಂಥವರು, ಅದನ್ನು ಕುತೂಹಲದಿಂದ ಅದನ್ನು ಆ ರಹಸ್ಯವನ್ನು ಕಂಡುಹಿಡಿಯೋಕೆ ಹೋದಂಥವರು ಪಾತಾಳಕ್ಕೆ ಹೋಗಿ ಆಮೇಲೆ ಪಾರಾಗಿ ಬಂದಂಥ ಒಂದು ರಿಯಲ್ ಲೈಫ್ನ ಘಟನೆಯನ್ನು ಸಿನಿಮಾ ಮಾಡಿದರು. ಆ ರೀತಿಯಲ್ಲೇನಾದರೂ ಆಗಿರಬಹುದಾ ಅನ್ನುವಂಥ, ಅಂದರೆ ಕುತೂಹಲಕ್ಕಾಗಿ ಏನೋ ರಹಸ್ಯವನ್ನು ತಿಳ್ಕೊಳ್ಳೋಕೆ ಹೋಗಿ ಏನಾದರೂ ಪ್ರಪಾತದ ಆಳಕ್ಕೆ ಬಿದ್ದಿರಬಹುದಾ ಅನ್ನುವಂಥ ಅಂದಾಜನ್ನು ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿತ್ತು. ಊಹಿಸಿದ ರೀತಿಯಲ್ಲೇ ಒಂದು ರೀತಿಯಲ್ಲಿ ಆ ಮಂಜುಮೆಲ್ ಬಾಯ್ಸ್ ಏನು ಸಿನಿಮಾದಲ್ಲಿ ಏನಾಗಿತ್ತೋ ಒಂದು ಕುತೂಹಲಕ್ಕೆ ಒಂದು ನಿಗೂಢವನ್ನು ಪತ್ತೆ ಹಚ್ಚೋಕೆ ಹೋಗಿ ಹೋದ ಹಾಗೆ, ಇಲ್ಲ ಅಂತ ಹೇಳಿದರೆ ಆಗಿರಬಹುದು ಅನ್ನೋ ರೀತಿಯಲ್ಲೇ ಆ ಶ್ರೀನಂದಾಳ ಮೃತದೇಹ ಪತ್ತೆ ಆಗಿರುವಂಥದ್ದು. ಸದ್ಯಕ್ಕಂತೂ ಈ ಪ್ರಕರಣ ಸುಖಾಂತ್ಯ ಕಾಣಲಿ, ಕೊಡಗಿನ ತಡಿಯಾಂಡಮೋಳ ಅರಣ್ಯ ಭಾಗದಲ್ಲಿ ಸಿಕ್ಕಂಥ ಶರಣ್ಯ ರೀತಿಯಲ್ಲೇ ಶ್ರೀನಂದ ಕೂಡ ಸಿಕ್ಕಲಿ, ಅದೇ ಕೇರಳದ ಹೆಣ್ಣುಮಗಳ ರೀತಿ ಇವಳು ಕೂಡ ಕೇರಳದ ಹೆಣ್ಣುಮಗಳು ಸಿಕ್ಕಲಿ ಅನ್ನುವಂಥ ಒಂದು ಆ ಆಶಯವನ್ನು ಇಟ್ಕೊಂಡಿದ್ದವರಿಗೆಲ್ರಿಗೂ ಕೂಡ ಒಂಥರ ಬೇಸರ ಆಗುವ ರೀತಿಯಲ್ಲಿ ಶ್ರೀನಂದಾಳ ಮೃತದೇಹ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ನಾವಂತೂ ಪ್ರವಾಸಿಗರಿಗೆ ಆತಂಕ ಇದೆ, ಈ ಭಾಗದಲ್ಲಿ ಪ್ರವಾಸಿಗರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮತ್ತಷ್ಟು ಭದ್ರತೆ ಬೇಕು, CCTV ಬೇಕು, ಹಾಗೆಯೇ ಇಲ್ಲಿ ಸೇಫ್ಟಿ ಬೇಕು ಅನ್ನೋದು ಕೂಡ ನಾವು ಆಗ್ರಹಿಸ್ತಾ ಇರುವಂಥದ್ದು. ಹಾಗೆ ಪ್ರವಾಸಿಗರಿಗೆ ಎಚ್ಚರವಾಗಿರಿ, ನಿಮ್ಮ ಕುಟುಂಬದ ಜೊತೆ ಬಂದಾಗ ಮಕ್ಕಳನ್ನು ಸಾಕಷ್ಟು ಎಚ್ಚರಿಕೆಯಿಂದ ಅವ್ರನ್ನ ನೋಡ್ಕೊಳ್ಳಿ. ಈ ಭಾಗದಲ್ಲಿ ಸೆಲ್ಫಿ ಕ್ರೇಜ್ಗಾಗಿ ಹೋಗುವಂಥವ್ರು, ಕಾಲ್ಜಾರಿ ಬಿದ್ದೋಗುವಂಥವ್ರು, ಬಹಳ ರೀತಿಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅಥವಾ ಇವತ್ತಿನ ಜೆನ್ಸಿ ಜನ್ರೇಷನ್ ಏನಿದೆ ಇವರು ಕುತೂಹಲಕ್ಕಾಗಿ ಏನನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿ ಕಾಲ್ಜಾರಿ ಬೀಳುವಂಥದ್ದು, ಇಂಥ ಘಟನೆಗಳು ಬಹಳ ನಡೀತಾ ಇವೆ. ಇಂಥದ್ರ ಬಗ್ಗೆ ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಪಬ್ಲಿಕ್ ಇಂಪ್ಯಾಕ್ಟ್ನ ಕಳಕಳಿ. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.